ಪತ್ರಿಕೋದ್ಯಮ ಅಂದ್ರೆ ಕೇವಲ ನಡೆದದ್ದನ್ನ ವರದಿ ಮಾಡೋದಲ್ಲ, ಅದು ಆಳುವ ಪ್ರಭುತ್ವದ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನಿಸೋದು, ದಾರಿ ತಪ್ಪಿದ ಸಮಾಜಕ್ಕೆ ಕನ್ನಡಿ ಹಿಡಿಯೋದು. ನಿಜವಾದ ಪತ್ರಿಕೋದ್ಯಮ ಜನರ ಕಣ್ಣಿಗೆ ಕಾಣೋದು ಯಾರೋ ಒಬ್ಬರು ಅದನ್ನ ಮುಚ್ಚಿಡಲು ಬಯಸಿದಾಗ ಮಾತ್ರ. ಉಳಿದಿದ್ದೆಲ್ಲವೂ ಕೇವಲ ಪಬ್ಲಿಕ್ ರಿಲೇಷನ್ಸ್ ಅಷ್ಟೇ ಅನ್ನುವ ಮಾತಿದೆ. ಒಮ್ಮೆ ನೆನಪಿಸಿಕೊಳ್ಳಿ, ಯಾವಾಗ ಮೈನ್ ಸ್ಟ್ರೀಮ್ ಮಾಧ್ಯಮಗಳು TRP ಹುಚ್ಚಿನಲ್ಲಿ ಸತ್ಯವನ್ನ ಸಮಾಧಿ ಮಾಡಲು ಹೊರಟಿದ್ದವೋ, ಆ ಅಬ್ಬರದ ಕೂಗಾಟದಲ್ಲಿ ಜನರ ನೈಜ ಸಮಸ್ಯೆಯನ್ನ ಮರೆಮಾಚಿದ್ದವೋ, ಆಗ ಆ ವ್ಯವಸ್ಥೆಯ ಎದೆ ನಡುಗಿಸಿದ್ದು ಇದೇ ನಮ್ಮ ತಂಡ. ಪ್ರತಿದಿನ ರಾತ್ರಿ 9ಕ್ಕೆ ಬರುತ್ತಿದ್ದ ಎಡಿಟರ್ ಸ್ಪೆಷಲ್ ಕಾರ್ಯಕ್ರಮವಂತೂ ಕರ್ನಾಟಕದ ಮನೆ ಮಾತಾಗಿತ್ತು. ಮಾಧ್ಯಮಗಳ ತಪ್ಪುಗಳನ್ನ ಎತ್ತಿ ತೋರಿಸಿ ಸುದ್ದಿ ಮನೆಯ ಸೋಗಲಾಡಿತನವನ್ನ ಬಟಾಬಯಲು ಮಾಡಿ ಆ ಚಾನೆಲ್ಗಳ ಹೆಸರುಗಳನ್ನ ನೇರವಾಗಿ ಯಾವುದೇ ಭಯ ಭೀತಿ ಇಲ್ಲದೆ ಹೇಳುತ್ತಲೇ ಇದು ತಪ್ಪು ಅಂತ ನೇರವಾಗಿ ಹೇಳಿದ ಕೆಚ್ಚದೆ ನಮ್ಮದು. ಅಂದು ನಾವು ಹಾಕಿಕೊಟ್ಟ ದಾರಿ, ಅಂದು ನಾವು ಕೇಳಿದ ಪ್ರಶ್ನೆಗಳು ಇಂದಿಗೂ ಅನೇಕರಿಗೆ ಪಾಠವಾಗಿವೆ. ಕಾಲ ಬದಲಾಗಿದೆ, ಆದರೆ ನಮ್ಮ ರಕ್ತದಲ್ಲಿನ ಆ ಕಿಚ್ಚು ಬದಲಾಗಿಲ್ಲ. ಮೇನ್ ಸ್ಟ್ರೀಮ್ ಮಾಧ್ಯಮ ಅನ್ನೋದು ಕಲುಷಿತವಾಗಿರುವ ಈ ಕಾಲಘಟ್ಟದಲ್ಲಿ ತಂತ್ರಜ್ಞಾನ ನಮಗೆ ಸ್ವಾತಂತ್ರ್ಯವನ್ನ ನೀಡಿದೆ. ಯಾರಿಗೂ ಬಗ್ಗದೆ, ಯಾರ ಹಂಗಿಗೂ ಒಳಗಾಗದೆ, ಅಂಜಿಕೆ ಅಳುಕಿಲ್ಲದೆ ಸುದ್ದಿಯನ್ನ ಸುದ್ದಿಯಾಗಿಯೇ, ಆದರೆ ಅದನ್ನ ಸಾಧ್ಯವಾದಷ್ಟು ಮಾನವೀಯತೆಯ ನೆಲೆಯಲ್ಲಿ ಕೊಡಲು ನಾವು ಮತ್ತೊಮ್ಮೆ ಡಿಜಿಟಲ್ ಅಂಗಳಕ್ಕೆ ಇಳಿದಿದ್ದೇವೆ. ಹಳೆಯ ಅದೇ ಖದರ್, ಅದೇ ದಿಟ್ಟತನ, ಅದೇ ನೇರ ನಡೆ, ಇಲ್ಲಿ ರಾಜಿ ಇಲ್ಲ, ಓಲೈಕೆ ಇಲ್ಲ. ಇದು ಜನರಿಗಾಗಿ, ಜನರಿಂದ, ಜನರ ದನಿ. ಸ್ವಾಗತಿಸಿ, ಇದು ನಿಮ್ಮದೇ ವೇದಿಕೆ. ಇದು ಫಸ್ಟ್ ಕನ್ನಡ ಎಡಿಟರ್ ಸ್ಪೆಷಲ್. ನಮಸ್ಕಾರ ಗೆಳೆಯರೆ, ಇದು ಫಸ್ಟ್ ಕನ್ನಡದ ಎಡಿಟರ್ ಸ್ಪೆಷಲ್. ಜನವರಿ 24, 2026. ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ಇದೊಂದು ಮರೆಯಲಾಗದ ದಿನ. ಒಂದೆಡೆ JDS ಪಕ್ಷದ 25ನೇ ವರ್ಷದ ರಜತ ಮಹೋತ್ಸವದ ಸಂಭ್ರಮ, ಮತ್ತೊಂದೆಡೆ ಅದೇ ಪಕ್ಷದ ಅತ್ಯುನ್ನತ ಕುಟುಂಬದ ಕುಡಿಗಳ ಮೇಲೆ ಇರುವ ಅಳಿಸಲಾಗದ ಕಳಂಕ. ಹಾಸನದ ಭುವನಹಳ್ಳಿಯ ಹೊರವಲಯದಲ್ಲಿ ನಡೆದ ಈ ಸಮಾವೇಶವನ್ನ JDS ನಾಯಕರು ಶಕ್ತಿ ಪ್ರದರ್ಶನ ಅಂತ ಕರೆದರು. ಆದರೆ ಸೂಕ್ಷ್ಮವಾಗಿ ಗಮನಿಸಿದರೆ ಇದು ಶಕ್ತಿ ಪ್ರದರ್ಶನವಾಗಿರಲಿಲ್ಲ, ಬದಲಿಗೆ ಭಂಡತನದ ಪರಮಾವಧಿಯಾಗಿತ್ತು. ರಾಜ್ಯವೇ ಬೆಚ್ಚಿ ಬೀಳುವಂತಹ ಲೈಂಗಿಕ ಹಗರಣಗಳು, ಅಪಹರಣದಂತಹ ಗಂಭೀರ ಆರೋಪಗಳು ಕುಟುಂಬದ ಮೇಲಿರುವಾಗ ತಲೆ ತಗ್ಗಿಸಿ ನಿಲ್ಲಬೇಕಾದವರು ಲಕ್ಷಾಂತರ ಜನರನ್ನ ಸೇರಿಸಿ ನಾವೇ ಸಂತ್ರಸ್ತರು ಅಂತ ಬೊಬ್ಬೆ ಹೊಡೆದ್ರೆ ಹೇಗಿರುತ್ತೆ ಹೇಳಿ. ಈ ಸಮಾವೇಶದಲ್ಲಿ ನಡೆದಿದ್ದು ಅದೇ. ದೇವೇಗೌಡರು ಮತ್ತು ರೇವಣ್ಣ ಅವರ ಭಾಷಣಗಳನ್ನ ಇವತ್ತು ನಾವು ಪೋಸ್ಟ್ ಮಾರ್ಟಮ್ ಮಾಡೋಣ ಬನ್ನಿ. ಅವರ ಪ್ರತಿಯೊಂದು ಮಾತಿನ ಹಿಂದಿರುವ ಹತಾಶೆ ಮತ್ತು ಅಹಂಕಾರವನ್ನ ಎಳೆ ಎಳೆಯಾಗಿ ಬಿಚ್ಚಿಡೋಣ. ಮೊದಲಿಗೆ ನಾವು ಮಾತನಾಡಬೇಕಾಗಿರೋದು ಮಾಜಿ ಪ್ರಧಾನಿ 93 ವರ್ಷದ ಹಿರಿಯ ಜೀವ HD ದೇವೇಗೌಡರ ಬಗ್ಗೆ. ವಯಸ್ಸು ಮತ್ತು ಅನಾರೋಗ್ಯದ ಕಾರಣ ಅವರು ವೀಲ್ ಚೇರ್ನಲ್ಲೇ ಬಂದು ಮಾತನಾಡಿದರು. ಸಹಜವಾಗಿಯೇ ಜನರಿಗೆ ಅವರ ಬಗ್ಗೆ ಗೌರವ, ಅನುಕಂಪ ಇರುತ್ತೆ. ಆದರೆ ಆ ಅನುಕಂಪವನ್ನ ಅವರು ಬಳಸಿಕೊಂಡ ರೀತಿ ಇದೆಯಲ್ಲ, ಅದು ಅತ್ಯಂತ ಆಘಾತಕಾರಿ. ತಮ್ಮ ಭಾಷಣದಲ್ಲಿ ದೇವೇಗೌಡರು ಒಂದು ಗಂಭೀರ ಆರೋಪ ಮಾಡಿದರು. ಅದೇನೆಂದ್ರೆ, ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ತಮ್ಮ ಮಗ HD ರೇವಣ್ಣ ಅವರನ್ನ ಬಂಧಿಸಿದ SIT ಅಧಿಕಾರಿಗಳಿಗೆ ಸರ್ಕಾರ ಬಹುಮಾನ ನೀಡಿದೆ ಅನ್ನೋದು. ಹೀಗಿತ್ತು ದೇವೇಗೌಡರ ಮಾತು. ನನ್ನ ಮಗ ರೇವಣ್ಣನನ್ನ ಬಂಧಿಸಿದ SIT ಅಧಿಕಾರಿಗಳಿಗೆ ಸರ್ಕಾರ ಬಹುಮಾನ ನೀಡಿದೆ. ಕಾಡುಗಳ ವೀರಪ್ಪನನ್ನ ಹಿಡಿದವರಿಗೆ ಬಹುಮಾನ ಕೊಡೋದನ್ನ ಕೇಳಿದ್ದೆ, ಆದರೆ ರೇವಣ್ಣನನ್ನ ಬಂಧಿಸಿದವರಿಗೂ ಬಹುಮಾನ ಕೊಟ್ಟಿದ್ದಾರೆಂದ್ರೆ ಏನರ್ಥ? ಸರ್ಕಾರ ಅಧಿಕಾರಿಗಳಿಗೆ ಉಡುಗೊರೆಗಳನ್ನ ನೀಡಿ ನಮ್ಮ ಕುಟುಂಬವನ್ನ ಮುಗಿಸಲು ಸಂಚು ಹೂಡಿದೆ. ಇಲ್ಲಿ ಗಮನಿಸಿ, ದೇವೇಗೌಡರು ಯಾರನ್ನ ಯಾರಿಗೆ ಹೋಲಿಸ್ತಿದ್ದಾರೆ? ನೂರಾರು ಜನರನ್ನ ಕೊಂದ ಕಾಡುಗಳ ವೀರಪ್ಪನಿಗೂ ಸಂತ್ರಸ್ತ ಮಹಿಳೆಯ ಅಪಹರಣ ಆರೋಪ ಹೊತ್ತಿರುವ ತಮ್ಮ ಮಗನಿಗೂ ಹೋಲಿಕೆ ಮಾಡ್ತಿದ್ದಾರೆ. ಎಂಥ ವಿಪರ್ಯಾಸ! ನ್ಯಾಯಾಲಯದ ಆದೇಶದ ಮೇರೆಗೆ ಕೆಲಸ ಮಾಡುತ್ತಿರೋ ತನಿಖಾ ಅಧಿಕಾರಿಗಳು ಗಿಫ್ಟ್ ಆಸೆಗೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳೋದು ಇಡೀ ಪೊಲೀಸ್ ವ್ಯವಸ್ಥೆಯ ನೈತಿಕತೆಯನ್ನ ಪ್ರಶ್ನಿಸಿದಂತೆ. ಇದಕ್ಕೆ ಸಾಕ್ಷಿ ಎಲ್ಲಿದೆ ಗೌಡ್ರೆ? ಇದಕ್ಕೆ ಸಾಕ್ಷಿ ಎಲ್ಲಿದೆ? ಇದರ ನಡುವೆ ನಮ್ಮ ಕುಟುಂಬವನ್ನ ಮುಗಿಸಲು ಸಂಚು ನಡೆದಿದೆ ಅಂತ ಹೇಳುವ ಮೂಲಕ ತಮ್ಮ ಮನೆಯಲ್ಲಿ ನಡೆದ ಅಪರಾಧಗಳನ್ನ ಅವರು ಮರೆಮಾಚುತ್ತಿದ್ದಾರೆ. ಸಂತ್ರಸ್ತ ಹೆಣ್ಣು ಮಕ್ಕಳ ಬಗ್ಗೆ ಒಂದೇ ಒಂದು ಸಾಂತ್ವನದ ಮಾತು ಆಡದ ಗೌಡರು ಆರೋಪಿ ಸ್ಥಾನದಲ್ಲಿರುವ ತಮ್ಮ ಮಗನಿಗಾಗಿ ಕಣ್ಣೀರು ಹಾಕುವುದು ಪುತ್ರ ವ್ಯಾಮೋಹದ ಪರಮಾವಧಿ ಅಷ್ಟೇ. ಮುಂದುವರೆದು ಅವರು ತಮ್ಮ ಕೊನೆಯ ಉಸಿರು ಇರುವವರೆಗೂ ಹೋರಾಡ್ತೇನೆ ಅಂತ ಹೇಳಿದ್ರು. ಆದರೆ ಆ ಹೋರಾಟ ಯಾರ ಪರವಾಗಿ?
ಸಂವಿಧಾನದ ಪರವಾಗಿಯೋ ಅಥವಾ ಕಳಂಕಿತ ತಮ್ಮ ಕುಟುಂಬದ ಪರವಾಗಿಯೋ ಅನ್ನೋದು ಈಗಿನ ಪ್ರಶ್ನೆ. ದೇವೇಗೌಡರ ನಂತರದ ಭಾಷಣದ ಬೆಂಕಿ ಉಗುಳಿದ್ದು ಎಚ್.ಡಿ. ರೇವಣ್ಣ. ಈ ಸಾಹೇಬರು ಜಾಮೀನಿನ ಮೇಲೆ ಹೊರಗಿದ್ದಾರೆ ಅನ್ನೋದನ್ನ ಮರೆಯುವಂತಿಲ್ಲ. ಆದರೆ ವೇದಿಕೆಯಲ್ಲಿ ಅವರ ದೇಹ ಭಾಷೆ ಹೇಗಿತ್ತು? ಪಶ್ಚಾತ್ತಾಪ ಪಡುವ ಬದಲಿಗೆ ತಮ್ಮನ್ನ ಪ್ರಶ್ನಿಸುವವರಿಗೆ ಬೆದರಿಕೆ ಹಾಕುವ ಧಾಟಿಯಲ್ಲಿತ್ತು. ತಮ್ಮನ್ನ ವಿರೋಧಿಸಿದವರನ್ನ ಅಥವಾ ಪಕ್ಷ ಬಿಟ್ಟವರನ್ನ, ಉದಾಹರಣೆಗೆ ಶಿವಲಿಂಗೇಗೌಡರು ಅವರನ್ನ ಉದ್ದೇಶಿಸಿ ರೇವಣ್ಣ ಅವರು ಒಂದು ಹಳೆಯ ಹಾಡನ್ನ ಉಲ್ಲೇಖಿಸಿದ್ರು. ರೇವಣ್ಣರ ಮಾತು, ನಾನೇ ಸಾಕಿದಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ. ಈ ಮಾತು ರೇವಣ್ಣ ಅವರ ಫ್ಯೂಡಲ್ ಮೈಂಡ್ ಸೆಟ್ ಅನ್ನ ಎತ್ತಿ ತೋರಿಸುತ್ತೆ. ಅಂದ್ರೆ ಹಾಸನದ ರಾಜಕಾರಣಿಗಳು, ಕಾರ್ಯಕರ್ತರು ಇವರಿಗೆ ಕೇವಲ ಸಾಕು ಪ್ರಾಣಿಗಳಿದ್ದಂತೆ. ಅವರು ಬೆಳೆದರೆ, ಪ್ರಶ್ನಿಸಿದರೆ ಇವರಿಗೆ ಸಹಿಸಲು ಸಾಧ್ಯವಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾರು ಯಾರನ್ನು ಸಾಕೋದಿಲ್ಲ. ಜನ ಇರೋದು ನಿಮ್ಮ ಜೀತದಾಳುಗಳಾಗ್ಲಿಕ್ಕೆಲ್ಲ ರೇವಣ್ಣನವರೇ. ಮುಂದುವರೆದು ನಿಮ್ಮ ಬೆದರಿಕೆಗಳಿಗೆಲ್ಲ ರೇವಣ್ಣ ಬಗ್ಗಲ್ಲ. ಏನ್ ಕೇಸ್ ಹಾಕಿ ಎದುರಿಸ್ತೀರಿ ಏನ್ರಿ ಅಂತ ಅವರು ನೇರವಾಗಿ ಸವಾಲು ಹಾಕಿದರು. ಇದು ಕಾನೂನಿಗೆ ಹಾಕಿದ ಸವಾಲು. ಏನ್ ಕೇಸ್ ಹಾಕ್ತೀರಿ ಅಂತ ಕೇಳೋದು ಒಬ್ಬ ಜನಪ್ರತಿನಿಧಿಗೆ ಶೋಭೆ ತರೋದಿಲ್ಲ. ಸಂತ್ರಸ್ತೆಯ ಅಪಹರಣದಂತ ಗಂಭೀರ ಕೇಸ್ ಇದ್ರು ಇದೆಲ್ಲ ಕುತಂತ್ರ ರಾಜಕಾರಣ ಅಂತ ತಳ್ಳಿ ಹಾಕೋದು ಆ ಸಂತ್ರಸ್ತ ಮಹಿಳೆಗೆ ಮಾಡಿದ ಘೋರ ಅವಮಾನ. ಹಾಸನ ಡೇರಿ ವಿಚಾರದಲ್ಲಿ ತನಿಖೆ ನಡೆದ್ರೆ ಇವರಿಗೆ ಉರಿ, ಲೈಂಗಿಕ ದೌರ್ಜನ್ಯದ ತನಿಖೆ ನಡೆದ್ರೆ ಇವರಿಗೆ ಉರಿ. ಹಾಗಾದ್ರೆ ಇವರು ಕಾನೂನಿಗಿಂತ ಮೇಲ? ಈ ಇಡೀ ಸಮಾವೇಶದ ಅತ್ಯಂತ ಕುತೂಹಲಕಾರಿ ಮತ್ತು ವಿಪರ್ಯಾಸದ ಸಂಗತಿ ಏನಂದ್ರೆ, ಪ್ರಜ್ವಲ್ ರೇವಣ್ಣ ಅನ್ನೋ ಹೆಸರು ಇಡೀ ಜಗತ್ತೇ ಅಸಹ್ಯ ಪಟ್ಟುಕೊಳ್ಳುವಂತಹ ವಿಡಿಯೋಗಳು ಹರಿದಾಡಿದವು. ಪ್ರಜ್ವಲ್ ತಪ್ಪಿತಸ್ಥ ಅಂತ ಸಾಬೀತಾಗಿದೆ. ಜೀವಾವಧಿ ಶಿಕ್ಷೆಯನ್ನು ಮಾನ್ಯ ಕೋರ್ಟ್ ನೀಡಿಯಾಗಿದೆ. ಆತ ಈಗ ಜೈಲಿನಲ್ಲಿದ್ದಾನೆ. ಆದರೆ ಸಮಾವೇಶದಲ್ಲಿ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ನೇರವಾಗಿ ಪ್ರಜ್ವಲ್ ತಪ್ಪು ಮಾಡಿಲ್ಲ ಅಂತ ಹೇಳುವ ಧೈರ್ಯ ಮಾಡಲಿಲ್ಲ. ಬದಲಿಗೆ ನಮ್ಮ ಕುಟುಂಬವನ್ನ ಮುಗಿಸಲು ಷಡ್ಯಂತ್ರ ನಡೆದಿದೆ ಅನ್ನೋ ಸಿದ್ಧ ಸೂತ್ರವನ್ನೇ ಬಳಸಿದ್ರು. ಈ ಮೌನದ ಹಿಂದಿನ ಮರ್ಮವೇನು ಗೊತ್ತಾ? ಪ್ರಜ್ವಲ್ ಮಾಡಿದ ಕೃತ್ಯಗಳನ್ನ ಸಮರ್ಥಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಗೊತ್ತಿದ್ರು ಅದನ್ನ ಕುಟುಂಬದ ಮೇಲಿನ ದಾಳಿ ಅಂತ ತಿರುಚೋದು ಜನರನ್ನ ಮೂರ್ಖರನ್ನಾಗಿಸುವ ತಂತ್ರ. ಇದೇ ನಾಯಕರು ಹಿಂದೆ ನಮಗೂ ಪ್ರಜ್ವಲ್ಗೂ ಸಂಬಂಧವಿಲ್ಲ, ಕಾನೂನು ಕ್ರಮ ಕೈಗೊಳ್ಳಲಿ ಅಂತ ಹೇಳಿದ್ರು. ಈಗ ಹಾಸನದಲ್ಲಿ ನಿಂತು ಎಸ್ಐಟಿ ಅಧಿಕಾರಿಗಳು ದುಡ್ಡು ತಿಂದು ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಿದ್ದಾರೆ. ಇದು ಅಪ್ಪಟ ಹಿಪೋಕ್ರಸಿ. ಇತ್ತ ಕುಮಾರಸ್ವಾಮಿ ಅವರು ತಮ್ಮದೇ ಆದ ಶೈಲಿಯಲ್ಲಿ ವಿಷಯಾಂತರ ಅಂದ್ರೆ ಡೈವರ್ಷನ್ ಮಾಡಿದ್ರು. ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಆದ್ರೆ ಕಾಂಗ್ರೆಸ್ಗೆ ನಮ್ಮ ಕುಟುಂಬವನ್ನ ಮುಗಿಸೋದೇ ಚಿಂತೆಯಾಗಿದೆ ಅಂತ ಹೇಳಿದ್ರು. ಇದು ಅತ್ಯಂತ ಹಳೆಯ ರಾಜಕೀಯ ತಂತ್ರ. ನಮ್ಮ ಮನೆಯಲ್ಲಿ ಕಳ್ಳತನ ನಡೆದಿದೆ ಅಂದ್ರೆ ಊರಲ್ಲಿ ಬರಗಾಲ ಇದೆ ಅಂತ ಉತ್ತರಿಸಿದ ಹಾಗೆ. ರೈತರ ಸಮಸ್ಯೆ ನಿಜ, ಆದ್ರೆ ಅದನ್ನೇ ಗುರಾಣಿಯಾಗಿ ಹಿಡಿದು ತಮ್ಮ ಮೇಲಿನ ಕ್ರಿಮಿನಲ್ ಕೇಸ್ಗಳಿಂದ ನುಣುಚಿಕೊಳ್ಳಲು ನೋಡೋದು ಎಷ್ಟರ ಮಟ್ಟಿಗೆ ಸರಿ? ನಾವು ಅಭಿವೃದ್ಧಿ ಮಾಡಿದ್ದೇವೆ, ಆದ್ದರಿಂದ ನಮ್ಮ ವೈಯಕ್ತಿಕ ನಡವಳಿಕೆಯನ್ನ ಪ್ರಶ್ನಿಸಬೇಡಿ ಅನ್ನೋ ಅಹಂಕಾರ ಇವರ ಮಾತುಗಳಲ್ಲಿ ಎದ್ದು ಕಾಣ್ತಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಸರಿಯಾಗಿ ತಿರುಗೇಟು ನೀಡಿದ್ದಾರೆ. ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದೇವೆ. ಎಸ್ಐಟಿ ಅಧಿಕಾರಿಗಳಿಗೆ ಯಾರು ಗಿಫ್ಟ್ ಕೊಡ್ತಾರೆ? ಇದೆಲ್ಲ ಸುಳ್ಳು ಆರೋಪ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಅಂತಿಮವಾಗಿ ಹೇಳಬೇಕಾಗಿರೋದು ಇಷ್ಟೇ, ಹಾಸನದ ಈ ಸಮಾವೇಶ ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬ ಆಗಿರಬಹುದು, ಆದರೆ ರಾಜ್ಯದ ಪ್ರಜ್ಞಾವಂತ ಜನರ ಪಾಲಿಗೆ ಇದೊಂದು ಕರಾಳ ಉತ್ಸವ. ತಪ್ಪು ಮಾಡಿದಾಗ ತಲೆ ತಗ್ಗಿಸಬೇಕಾದವರು ಅಧಿಕಾರ ಮತ್ತು ಜಾತಿ ಬಲವನ್ನು ಬಳಸಿಕೊಂಡು ನಾವೇ ಸಂತ್ರಸ್ತರು ಅಂತ ಬೊಬ್ಬೆ ಹೊಡೆಯೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ದೇವೇಗೌಡರ ಕಣ್ಣೀರು, ರೇವಣ್ಣರ ಅಬ್ಬರ, ಕುಮಾರಸ್ವಾಮಿ ಅವರ ವಿಷಯಾಂತರ ಇವೆಲ್ಲವೂ ಒಂದೇ ಉದ್ದೇಶವನ್ನು ಹೊಂದಿವೆ: ಅಪರಾಧವನ್ನ ಮುಚ್ಚಿ ಹಾಕುವುದು ಮತ್ತು ಕುಟುಂಬದ ಹಿಡಿತವನ್ನ ಉಳಿಸಿಕೊಳ್ಳೋದು. ಆದ್ರೆ ನೆನಪಿಡಿ, ನಾನೇ ಸಾಕಿದಾಗಿನಿ ಅಂತ ಹೇಳುವ ಅಹಂಕಾರ ಇರುವವರೆಗೂ ಜನಪ್ರಭುತ್ವದಲ್ಲಿ ಜನರು ಹದ್ದುಗಳಾಗಿ ಕುಕ್ಕುತ್ತಲೇ ಇರುತ್ತಾರೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ರಾಜಕಾರಣಿಗಳಲ್ಲ. ಮತ್ತೆ ಸಿಗೋಣ, ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.